ದಾಂಡೇಲಿಯ ಶ್ರೀ ಶಂಕರ ಮಠದಲ್ಲಿ ಮೂರ್ತಿ ಪ್ರತಿಷ್ಠಾಪನೆಯ 15ನೇ ವಾರ್ಷಿಕೋತ್ಸವ ಹಾಗೂ ಶ್ರೀ ಗಾಯತ್ರಿ ಸಮೂಹದ ವಾರ್ಷಿಕೋತ್ಸವ. ದಾಂಡೇಲಿ ನಗರದ ಟೌನ್ಶಿಪ್ನಲ್ಲಿರುವ ಶ್ರೀ ಶಂಕರ ಮಠದಲ್ಲಿ ಮೂರ್ತಿ ಪ್ರತಿಷ್ಠಾಪನೆಯ 15ನೇ ವಾರ್ಷಿಕೋತ್ಸವ ಹಾಗೂ ಶ್ರೀ ಗಾಯತ್ರಿ ಸಮೂಹದ ವಾರ್ಷಿಕೋತ್ಸವ ಕಾರ್ಯಕ್ರಮವು ಸಂಭ್ರಮ ಸಡಗರ ಹಾಗೂ ಶ್ರದ್ಧಾ ಭಕ್ತಿಯಿಂದ ಜರುಗಿತು. ಫೆಬ್ರವರಿ 2ರಿಂದ ಆರಂಭಗೊಂಡ ವಾರ್ಷಿಕೋತ್ಸವ ಪೂಜಾ ಕಾರ್ಯಕ್ರಮವು ಇಂದು ಮಂಗಳವಾರವೂ ಮುಂದುವರಿದು ಇಂದು ಬೆಳಗ್ಗೆ 7 ಗಂಟೆಯಿಂದ 9:30 ಗಂಟೆಯವರೆಗೆ ಲಘು ರುದ್ರ, ಆನಂತರ ಗಣಹೋಮ, ಗಾಯತ್ರಿ ಹೋಮ ಮತ್ತು ರುದ್ರ ಸ್ವಾಹಕಾರ ಹೋಮ ಜರುಗಿತು. ಇಂದು ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ಸಾಮೂಹಿಕ ಕುಂಕುಮಾರ್ಚನೆ ಕಾರ್ಯಕ್ರಮವು ಜರುಗಿತು. ಇಂದು ಮಧ್ಯಾಹ್ನ 12 ಗಂಟೆಗೆ ಸರಿಯಾಗಿ ಪೂರ್ಣಾಹುತಿ, ನೈವೇದ್ಯ, ಮಹಾಮಂಗಳಾರತಿ ನಡೆಯಿತು. ಆ ನಂತರ ಹುಬ್ಬಳ್ಳಿಯ ಅದ್ವೈತ ವಿದ್ಯಾಶ್ರಮ ಇಲ್ಲಿಯ ಪರಮ ಪೂಜ್ಯ ಶ್ರೀ ಪ್ರಣವಾನಂದ ತೀರ್ಥ ಮಹಾಸ್ವಾಮೀಜಿಯವರಿಂದ ಆಶೀರ್ವಚನ ಜರುಗಿತು. ಈ ಸಂದರ್ಭದಲ್ಲಿ ಪೂಜ್ಯ ಶ್ರೀಗಳು, ನಾವು ನಮ್ಮ ಜೀವನದಲ್ಲಿ ಉನ್ನತ ಸಂಸ್ಕಾರಗಳನ್ನು ಅಳವಡಿಸಿಕೊಳ್ಳಬೇಕು. ಧರ್ಮ ಸಂಸ್ಕಾರದ ಪಾಲನೆ ಅತಿ ಮುಖ್ಯ. ಈ ನಿಟ್ಟಿನಲ್ಲಿ ಪಾಲಕರು ತಮ್ಮ ಮಕ್ಕಳಿಗೆ ಧರ್ಮ ಬೋಧನೆಯನ್ನು ಮಾಡಬೇಕು. ಅನಾದಿ ಕಾಲದಿಂದಲೂ ಬಂದ ಧರ್ಮದ ಆಚರಣೆಗಳು, ಸಂಪ್ರದಾಯಗಳನ್ನು ಮುಂದಿನ ತಲೆಮಾರಿಗೆ ಹಸ್ತಾಂತರಿಸುವ ಕಾರ್ಯ ನಮ್ಮೆಲ್ಲರಿಂದ ಆಗಬೇಕು. ಆಗ ಮಾತ್ರ ನಮ್ಮ ಧರ್ಮ ಮತ್ತು ಸಂಸ್ಕಾರ, ಆಚಾರ ವಿಚಾರಗಳು ಸದೃಢವಾಗಿ ಉಳಿಯಲು ಸಾಧ್ಯ ಎಂದರು. ಪೂಜ್ಯರ ಆಶೀರ್ವಚನದ ನಂತರ ಪಾದಪೂಜೆ ನಡೆಯಿತು. ಬಳಿಕ ಮಹಾಪ್ರಸಾದ ವಿತರಣೆ ನಡೆಯಿತು. ಕಾರ್ಯಕ್ರಮದ ಯಶಸ್ಸಿಗೆ ಶ್ರೀ ಶಂಕರ ಮಠ ಹಾಗೂ ಶ್ರೀ ಗಾಯತ್ರಿ ಸಮೂಹ, ಇದರ ಅಧ್ಯಕ್ಷರು ಹಾಗೂ ವಿಶ್ವಸ್ತ ಮಂಡಳಿಯ ಪದಾಧಿಕಾರಿಗಳು ಮತ್ತು ಸದಸ್ಯರು ಶ್ರಮಿಸಿದ್ದರು. ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾಭಿಮಾನಿಗಳು ಭಾಗವಹಿಸಿದ್ದರು. ओम एकाकिने नमः ओम भूमरूपाय नमः ओम सत्यानंद स्वरूपिणे नमः ओम लोकापुत्राय नमः ओम लीलाक्षरमाणमण्डलाय नमः ओम राजपीठनिवेशनाय नमः ओम राजलक्ष्मी नमः. ಯಜಮಾನರು ವಹಿಸಿದಂತ ಎಲ್ಲರಿಗೂ ನಾನು ಶಂಕರ ಮಠದ ವತಿಯಿಂದ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು. ಅದೇ ರೀತಿ ಕುಂಕುಮಾರ್ಚನೆಯನ್ನ ಮಾಡಿದಂತ ಎಲ್ಲ ಮಾತೆಯರು ಹಾಗೂ ಕುಂಕುಮಾರ್ಚನೆ ನಡೆಸಿಕೊಟ್ಟ ಕಮಿಟಿಗರು ಹಾಗೂ ಈ ಹೋಮವನ್ನ ಸಾಂಗವಾಗಿ ನಡೆಸಿಕೊಟ್ಟಂತ ಹಾಗೂ ಅದರಲ್ಲಿ ಭಾಗವಹಿಸಿದಂತ ಎಲ್ಲ ವೈದಿಕ ವೃಂದದವರಿಗೂ ನಾನು ನಾಡಿನ ಶಂಕರ ಮಠದ ವತಿಯಿಂದ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇನೆ. ನಿನ್ನೆ ಹಾಗೂ ಇವತ್ತು ಈ ಸಮಸ್ತ ಶಂಕರ ಮಠದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ದಾಂಡೇಲಿ ಶಂಕರ ಮಠದ ಎಲ್ಲ ಸಾರ್ವಜನಿಕರಿಗೂ, ಶಂಕರ ಮಠದ ಎಲ್ಲ ಸದಸ್ಯರಿಗೂ ನಾನು ಶಂಕರ ಮಠದ ವತಿಯಿಂದ ಹೃತ್ಪೂರ್ವಕವಾಗಿ